ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಮಗಳಿಗೆ 6 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಆಫ್ ಮಂತ್ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನಾವು ಈವ್ನಿಂಗು 7:30ಗೆ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಆಲ್ರೆಡಿ ಎಲ್ಲ ಕ್ಯಾಟ್ರಿಂಗ್ ಎಲ್ಲ ಆಗಿದೆ, ಕೇಕ್ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಡೆಕೋರೇಷನ್ ಮಾಡಿದೆ. ಡೆಕೋರೇಷನ್ಗೇನು ಹೊರಗಡೆ ಏನೂ ಹೇಳಿಲ್ಲ, ನಾವೇ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಜಸ್ಟ್ ಆಫ್ ಮಂತ್ ಬರ್ಡೇ ಅಲ್ವಾ, ಸೊ 1 ಇಯರ್ ಬರ್ಡೇಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲೇ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಆಫ್ ಮಂತ್ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಹೆಂಗಿದ್ರು ಇವಾಗ ಡೆಕೋರೇಷನ್ ಮಾಡ್ತಿದ್ವಲ್ಲ, ಸೊ ಡೆಕೋರೇಷನ್ ವ್ಲಾಗ್ ನಿಮ್ಮ ಜಸ್ಟ್ ಶೇರ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬರ್ಡೇಗೂ ಕೂಡ ಜಾಸ್ತಿ ಜನ ಯಾರನ್ನೂ ಕರ್ತಿಲ್ಲ, ಜಸ್ಟ್ ಫ್ಯಾಮಿಲಿಯವರು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಮತ್ತು ಡೆಕೋರೇಷನ್ಗೋಸ್ಕರ ನಾವೇ ಮಾಡ್ತಾಯಿದ್ದೀವಿ. ಸೊ ಪಾಪುನೂ ಅಷ್ಟೇ, ಪಾಪು ನನಗೆ ಇನ್ನೂ ಸ್ವಲ್ಪ ಈಗ ನೆನ್ನೆ ಮೊನ್ನೆ ಹುಟ್ಟಿದ್ಲು ಅಂತಲೇ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಅದು 6 ಮಂತ್ಸ್ ಕಂಪ್ಲೀಟ್ ಆಗೋಯ್ತಾ, 6 ಮಂತ್ಸ್ ಕಂಪ್ಲೀಟ್ ಆಗೋಯ್ತಾ ಅನ್ನೋದೇ ಆಶ್ಚರ್ಯ ನಮಗೆ. ಅದಕ್ಕೆ ಅವ್ರ ಪಪ್ಪನೂ ಬರಬೇಕಿತ್ತು. ಸೊ ಅವ್ರೇನೋ ಕೆಲಸ ಇದೆ ಅಂತಂದ್ಬಿಟ್ಟು ಅವ್ರು ಬಂದಿಲ್ಲ. ಸೊ ನೆಕ್ಸ್ಟ್ ಮಂತ್ ಬರ್ತೀನಿ ನಾನು ಪಾಪು ಜೊತೆ ಇರೋಕ್ಕೆ ಅಂತ ಹೇಳಿದ್ರು. ಸೊ ಆಯಿತು ಅಂತಂದ್ಬಿಟ್ಟು ಸುಮ್ಮನಾದ್ವಿ ನಾವು. ಸೊ ಪಾಪು ಇನ್ನೂ ಮಲ್ಕೊಂಡಿದ್ದಾಳೆ. ಮಾರ್ನಿಂಗ್ ಎದ್ದು ನಾನೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಪಾಪು ಇನ್ನೂ ಮಲ್ಕೊಂಡೇ ಇದ್ಲು. ಇಲ್ಲಿ ನೋಡಿ, ಇನ್ನೂ ಮಲ್ಕೊಂಡೇ ಇದ್ದಾಳೆ ಅವಳು. ಸೊ ಇನ್ನು ಈವ್ನಿಂಗ್ ಅಲ್ವಾ ಬರ್ಡೇ ಇರೋದು, ಸೊ ಅದಕ್ಕೇನೆ ಸುಮ್ಮನಾಗಿದ್ವಿ. ಮಲ್ಕೊಂಡ್ಲಿ, ಆಮೇಲಿಂದ ಫ್ರೆಶ್ ಅಪ್ ಆಗ್ತಾಳೆ, ಇಲ್ಲ ಅಂತಂದರೆ ಕಿರಿಕಿರಿ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಮಲ್ಕೊಳಕ್ಕೆ ಬಿಟ್ಟಿದ್ದೀವಿ ಅವಳನ್ನ. ಆಮೇಲಿಂದ ಅವಳನ್ನ ಎದ್ದು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ಬರ್ಡೇಗೆ ವೈಟ್ ಫ್ರಾಕ್ ತಂದಿದ್ದೀವಿ ನಾವು. ಬ್ಲ್ಯಾಕ್ ಕಲರ್ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಡೆಕೋರೇಷನ್ ಹೇಗೆ ಮಾಡ್ತಿದ್ದೀವಿ, ಆಲ್ರೆಡಿ ಎಲ್ಲ ಡೆಕೋರೇಷನ್ಗೆ ಆವಾಗಲೇ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ನಾವು. ಅದಕ್ಕೇ ಇವಾಗ ರೆಡಿ ಮಾಡಿದ್ದೀವಿ. ಡೆಕೋರೇಷನ್ಗೆ ಇನ್ನೂ ಪ್ಲ್ಯಾನ್ ಏನು ಡೆಕೋರೇಷನ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ಥರ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ದೀವಿ ನೋಡಿ. ನಮ್ಮ ಮನೆಗೆ ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮನೂ ಬಂದಿದ್ದಾರೆ. ಚಿಕ್ಕಮ್ಮ ಹಾಯ್ ಮಾಡಿ. ಅಷ್ಟೇ, ನೀನು ಹಾಯ್ ಮಾಡೋ. ಏನು ಮಾಡ್ತಿದ್ಯಾ? ಅದಕ್ಕೆ ಪಾಪಕ್ಕೆ 6 ಮಂತ್ ಬರ್ಡೇ ಅಲ್ವಾ, ಸೊ ಅದಕ್ಕೆ 6 ಮಂತ್ಸಿಂದು ಈಗ ಬಲೂನು ತಂದಿದ್ದೀವಿ. ಈಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಪಾಪುಗೆ ಈ ಥರ ಫೋಟೋಸು ಕೂಡ ತಂದಿದ್ದೀನಿ. ಇವನೇ ಪ್ರಿಂಟ್ ಹಾಕಿಸ್ಕೊಂಬಂದಿದ್ದು. ಸೆಲೆಬ್ರೇಷನ್ಗೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾನೆ ಇಲ್ಲಿ. ಹಾಯ್, ಸ್ಪೆಷಲ್ ಗೆಸ್ಟ್ ಇವನು. ಶ್ರೇಯು, ವೈಟ್ ಕಲರ್ ಡ್ರೆಸ್ ತಂದಿದ್ಯಾ ಇಲ್ವಾ? ತಂದಿದ್ಯಾ ಇಲ್ಲ ನಿಜ ಹೇಳು. ಮತ್ತು ವೈಟ್ ಮ್ಯಾಚಿಂಗ್ ಹಾಕೊತಿದ್ದಾನೆ ಅವನು. ಹಾಯ್ ಮಾಡು. ಅವಳಿಗೆ ತುಂಬ ಅಬ್ಸರ್ವೇಷನ್ ಮಾಡ್ತಿರ್ತಾಳೆ, ಮತ್ತು ಕಿವಿ ತುಂಬ ಈಗ ಯಾವ ಕಡೆ ಸೌಂಡ್ ಬರುತ್ತೋ ಆ ಕಡೆನೇ ನೋಡ್ತಿರ್ತಾಳೆ. ಸೊ ಅದಕ್ಕಿಂತಲೇ ಗಿಲ್ಕಿ ತೊಗೊಂಬಂದಿದ್ದಾನೆ ಅವಳಿಗೆ, ಅದರಲ್ಲಿ ಆಟ ಆಡ್ತಿದ್ದಾಳೆ. ಲಾಸ್ಟ್ ಟೈಮಲ್ಲಿ ನಾವು 2-3 ಗಿಲ್ಕಿ ತಂದಿದ್ವಿ, ಬಟ್ ಅವೆಲ್ಲ ಒಡೆದೋದ್ವು ಅಂತ ಹೇಳಿಬಿಟ್ಟು ಇವತ್ತು ಹೊಸ ತೊಗೊಂಬಂದು ಕೊಟ್ಟಿದ್ದೆ, ಅದರಲ್ಲೇ ಆಟ ಆಡ್ತಿದ್ಲು. ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ನನ್ನ ಸೀಮಂತದಲ್ಲಿ ಈ ಕಡೆ ರೈಟ್ ಸೈಡಲ್ಲಿ ಕುಣಿಸಿದ್ವಿ, ಈ ಕಡೆ ತೋರಿಸ್ತಿದ್ದೀನಲ್ಲ ಈ ಕಡೆ ಕುಣಿಸಿದ್ವಿ. ಸೊ ಅದಕ್ಕೆ ಅಲ್ಲಿ ಸ್ಕ್ರೀನ್ ಇತ್ತಲ್ಲ, ಬಲೂನ್ ಡೆಕೋರೇಷನ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಈ ಕಡೆ ಮಾಡ್ತಿದ್ವಿ. ಅದೇ ಈ ಕಡೆ ಸ್ವಿಚ್ ಬೋರ್ಡ್ ಇದೆಯಲ್ಲ ಅಂತ ಯೋಚನೆ ಮಾಡ್ತಿದ್ವಿ. ಮಧ್ಯೆ ಸ್ವಿಚ್ ಬೋರ್ಡ್ ಇದ್ದರೆ ಇದು ಕ್ಲೀನಾಗಿ ಡೆಕೋರೇಷನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಈ ಕಡೆಯಿಂದ ಈ ಥರ ಆರ್ಚ್ ಬಂದರೆ ಮಧ್ಯದಲ್ಲಿ ಏನು ಹಾಕೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ವಿ. ಅದಕ್ಕೆ ನಾವೇನು ಅಂತೀವಿ, ಈಗ ಮಧ್ಯದಲ್ಲಿ 3 ಬಲೂನ್ಸ್ ಮಾಡಿ ಆ ಥರ ಪ್ಲ್ಯಾನ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದೆ. ಪ್ರಿಂಟರ್ಸಲ್ಲೂ ಸ್ವಲ್ಪ ಡೆಕೋರೇಷನ್ ಎಲ್ಲ ನೋಡಿದ್ವಿ. ಸೊ ಅದಕ್ಕಂತಲೇ ಇವಾಗ ಮಾಡೋಣ ಅಂತ ಮಾಡ್ತಿದ್ವಿ. ಪಾಪುಗೆ ಡೆಕೋರೇಷನ್ಗೆಲ್ಲ ಬಲೂನ್ಸ್ ಎಲ್ಲ ಹೊರಗಡೆ ತಂದಿದ್ವಿ. ಸೊ ನಾನು ಇದನ್ನೆಲ್ಲ ಮೀಶೋದಿಂದ ತರಿಸಿದ್ದೆ. ಆರ್ಚ್ ಮಾಡೋಕ್ಕೆ 2 ಏನೋ ಆರ್ಚಿಂದ ಕೊಟ್ಟಿದ್ರು, ಮತ್ತು ಬಲೂನ್ಸ್ ಸ್ಟಿಕ್ ಮಾಡೋಕ್ಕೆ ಗ್ಲೂ ಕೊಟ್ಟಿದ್ರು, ಮತ್ತು ಬಲೂನ್ನ ಟೈ ಮಾಡೋಕ್ಕೂ ಕೊಟ್ಟಿದ್ದು, ಮತ್ತು ಆ ಥರ ರೋಲೂ ಬಂದಿತ್ತು. ಅದರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಮೀಶೋದಿಂದ ತರಿಸ್ಕೊಂಡಿದ್ದೆಲ್ಲನೂ. ಆಲ್ಮೋಸ್ಟ್ ನಾನು ಎಲ್ಲನೂ ಮೀಶೋದಲ್ಲೇ ತರಿಸ್ಕೊತೀನಿ, ಏಕೆಂದರೆ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಲಿಂಕ್ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಒಂದ್ಸಲಿ ಹೋಗಿ ಚೆಕ್ ಮಾಡಿ ಬೇಕಾದರೆ. ಆ್ಯಕ್ಚುಲಿ ಬರ್ತಡೇಗೆ ಡೆಕೋರೇಷನ್ಗೆ ಒಪ್ಸೋಣ ಅಂತಲೇ ಅಂದ್ಕೊಂಡಿದ್ವಿ, ಬಟ್ 6 ಮಂತ್ಸ್ ಬರ್ತಾರೆ ಅಲ್ವಾ, ಆಫ್ ಮಂತ್ ಬರ್ತಾರೆ, ಯಾಕೆ ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಮನೇಲೇ ಡೆಕೋರೇಷನ್ ಮಾಡೋಣ ಅಂತಂದ್ಬಿಟ್ಟು ಮನೇಲೇ ಡೆಕೋರೇಷನ್ ಮಾಡ್ತಿದ್ವಿ. ಸೊ ಹೊರಗಡೆ ಎಲ್ಲ ಒಪ್ಸಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸುಮ್ಮನೆ 6-7 ಥೌಸಂಡ್ ಏಕೆ ವೇಸ್ಟು. ಅಂದರೆ 1 ಇಯರ್ ಬರ್ತಾರೆ, ಹೆಂಗಿದು ಗ್ರ್ಯಾಂಡಾಗಿ ಮಾಡ್ತೀವಲ್ಲ. ಸೊ ಆವಾಗಲೇ ಒಪ್ಪಿಸ್ಬಿಡೋಣ ಅಂತ ಹೇಳಿಬಿಟ್ಟು, ಸೊ ಇವಾಗಲೇ ಸಿಂಪಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲೇ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ. ಇನ್ನೊಂದಿಲ್ಲ, 6 ಇರೋದು.
ಬಲೂನ್ಸ್ ಎಲ್ಲ ಊದಿ ಈ ಥರ ಡಿಸೈನ್ ಮಾಡಿ ರೆಡಿ ಮಾಡಿರೋದೆಲ್ಲ ನಾವೇನೇ. ಸೊ ಮೀಶೋದಲ್ಲಿ ಅದು ಆರ್ಚ್ ಟೈಪ್ ಬರುತ್ತೆ, ಅದು ಮೀಶೋದಲ್ಲಿ ಸಿಗುತ್ತೆ. ಸೊ ಅದರಿಂದ ನೀವು ಈ ಥರ ಬಲೂನ್ಸ್ ಎಲ್ಲ ಕ್ಲೀನಾಗಿ ಡೆಕೋರೇಷನ್ ಮಾಡ್ಬೋದು ಮನೇಲೇನೆ. ಸೊ ಸುಮ್ಮನೆ ಈಗ ಆರ್ಡ್ರಿಗೆ ಹೇಳಿದ್ರೆ ಸುಮ್ಮನೆ ದುಡ್ಡು ದಂಡ ಆಗುತ್ತೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ. ಸೊ ಅದಕ್ಕೆ ಮೀಶೋದಿಂದಲೇ ನೀವು ಏನೇನು ಬೇಕೆಲ್ಲ ತರಿಸ್ಕೊಂಡು ಈ ಥರ ಕ್ಲೀನಾಗಿ ಡೆಕೋರೇಷನ್ ಮಾಡ್ಬೋದು ಸಿಂಪಲ್ಲಾಗಿ. ಪ್ರಿಂಟ್ರೆಸ್ಟಲ್ಲೂ ಸ್ವಲ್ಪ ಸಿಗುತ್ತೆ ನಿಮಗೆ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ. ಸೊ ನೀವು ಪ್ರಿಂಟ್ರೆಸ್ಟಲ್ಲಿ ನೋಡಿಕೊಂಡು ಆನಂತರ ನೀವು ಮೀಶೋದಲ್ಲಿ ಆರ್ಡ್ರ್ ಮಾಡಿಕೊಂಡು ಕ್ಲೀನಾಗಿ ಡೆಕೋರೇಷನ್ ಮಾಡಿಕೊಂಡ್ರೆ ಸಣ್ಣ ಪುಟ್ಟ ಫಂಕ್ಷನಿಗೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಸೊ ನೀವು ಅಷ್ಟೇ ನಿಮ್ಮ ಸಣ್ಣ ಪುಟ್ಟ ಫಂಕ್ಷನ್ ಇತ್ತು ಅಂದರೆ ಈ ಥರ ಟ್ರೈ ಮಾಡಿ. ನಾನು ಕೂಡ ಈ ಥರ ಮೊದಲಿಗೆ ಅಂದ್ಕೊಂಡಿದ್ದೆ ನಾವು ಆರ್ಡ್ರ್ ಕೊಡೋಣ ಅಂತಂದ್ಬಿಟ್ಟು, ಬೇಡ ಅಂತ ಅಂದ್ಬಿಟ್ಟು ಬಿಡು ಯಾಕೆ ಅಂತಂದ್ಬಿಟ್ಟು ನಾವು ಇವಾಗಲೇ ನಾವೇ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಸೊ ಯಾವಾಗಲೂ ಅಷ್ಟೇ ನನ್ನ ತಂಗಿನೇ ಯಾವಾಗಲೂ ನಮಗೆ ಹೆಲ್ಪ್ ಮಾಡೋದು, ಏಕೆಂದರೆ ಅವಳಿಗೆಲ್ಲ ಹೆಂಗೆ ಡೆಕೋರೇಷನ್ ಮಾಡೋದೆಲ್ಲ ತುಂಬ ಐಡಿಯಾಗಳು ಚೆನ್ನಾಗಿರುತ್ತೆ. ಸೊ ಅವಳಿ ಐಡಿಯಾ ಏನಿತ್ತು ಅಂತಂದರೆ, ಈಗ 3 ಹಾಕಿದ್ದೀವಲ್ಲ, ಸೊ ಮೇಲ್ಗಡೆ 2 ಹಾಕ್ಬಿಟ್ಟು ಕೆಳಗಡೆ ಹ್ಯಾಪಿ ಬರ್ಡೇ ಅಂತ ಹಾಕೋಣ ಅಂತ ಅಂದ್ವಿ. ಏಕೆಂದರೆ ಪಾಪು ಕೂತ್ಕೊಳೋದಿಲ್ವಲ್ಲ, ಸೊ ಅದಕ್ಕೇ ನಾನು ಕೆಳಗಡೆ ಕೂತ್ಕೊಂಡು ಪಾಪುನ ಹಿಡ್ಕೊಂಡು ಕೇಕ್ ಕಟ್ ಮಾಡಿಸೋ ಪ್ಲ್ಯಾನ್ ಇತ್ತು. ಬಟ್ ಏನಂತಂದರೆ ಕೂತ್ಕೊಂಡು ಕೈ ಕಟ್ ಮಾಡಿಸಿದ್ರೆ ಚೆನ್ನಾಗಿ ಬರಲ್ಲ ಅಂತ ಹೇಳಿಬಿಟ್ಟು ಸೊ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಬಲೂನ್ಸ್ನ ಮೇಲ್ಗಡೆ ಹಾಕೋಣ ಅಂತಂದ್ಬಿಟ್ಟು ಮೇಲ್ಗಡೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳು ಕೆಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನೂ ಅದನ್ನೇ ಹೇಳ್ತಾ ಇದ್ಲು. ಸೊ ಚಿಕ್ಕಮ್ಮ ಬೇಡ ಚೆನ್ನಾಗಿರಲ್ಲ, ನಿಂತ್ಕೊಂಡು ಕೇಕ್ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮೇಲೆ ಡೆಕೋರೇಷನ್ ಮಾಡೋಣ, ಮತ್ತು ನೇಮಿಂಗ್ ಬೋರ್ಡ್ನ ಅಂದರೆ ನೇಮಿಂಗ್ ಬೋರ್ಡ್ ಅಲ್ಲ, ಹ್ಯಾಪಿ ಬರ್ಡೇ ಬೋರ್ಡ್ನ ಮಧ್ಯ ಹಾಕೋಣ, ಹ್ಯಾಪಿ ಬರ್ಡೇ ಅನ್ನೋದನ್ನ, ಮತ್ತು ಮೇಲ್ಗಡೆ 2 ಬಲೂನ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಐಡಿಯಾ ಮಾಡಿದ್ವಿ ನಾವು. ಇದು ಆ್ಯಕ್ಚುಲಿ ಪಿಂಟ್ರೆಸ್ಟಲ್ಲಿ ಒಂದ್ಸಲಿ ನೋಡಿದ್ವಿ ನಾವು, ಚೆನ್ನಾಗಿ ಇತ್ತು ಅಂತ ಹೇಳಿಬಿಟ್ಟು. ಮೊದಲಿಗೆ ಏನು ಅಂದ್ಕೊಂಡಿದ್ವಿ, ಈ ಥರ 3 ಬಲೂನ್ಸ್ ಕೆಳಗಡೆ ಇಟ್ಟು ಮೇಲ್ಗಡೆ ಲೆಫ್ಟ್ ಸೈಡ್ ಮೇಲ್ಗಡೆ ಮಾಡಿ ಆಮೇಲಿಂದ ಮಧ್ಯೆ ಫೋಟೋ ಬರಲಿ ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿದ್ವಿ. ಹಂಗೆ ಮಾಡಿದ್ರೆ ಆಗೋದಿಲ್ಲ, ಜಾಸ್ತಿ ಬಲೂನ್ಸ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಬೇರೆ ಥರ ಐಡಿಯಾ ಮಾಡಿದ್ವಿ. ಅಂದರೆ ಕೆಳಗಡೆ 3 ಬಂದು ಈ ಥರ ಛತ್ರಿ ಟೈಪ್ ಬರಲಿ ಅಂತ ಹೇಳಿಬಿಟ್ಟು ಈ ಕಡೆ 3 ಹಾಕ್ಬಿಟ್ಟು ಮಾಡೋಣ ಅಂತ ಈ ಕಡೆ ಡೆಕೋರೇಷನ್ ಮಾಡಿದ್ದೀವಿ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಬರ್ತಡೇಗೂ ಅಷ್ಟೇ ಇದರಿಂದ ಮೀಶೋದಿಂದಲೇ ತರಿಸಿದ್ದೆ, ಲೈಟಿಂಗ್ಸ್ ಎಲ್ಲ ತರಿಸಿದ್ದೆ. ಸೊ ಆ ಥರ ತರಿಸೋ ಪ್ಲ್ಯಾನ್ ಇತ್ತು. ಬಟ್ ಏನಾಗೋಯಿತು, ನನ್ನ ಹಸ್ಬೆಂಡ್ ಬರ್ತೀನಿ ಅಂತಾಯಿದ್ರು. ಸೊ ನಾವು ಬರ್ಡೇ ಮಾಡೋದೇ ಪ್ಲ್ಯಾನ್ ಇರಲಿಲ್ಲ, ಮಾಡೋದೋ ಬೇಡವೋ ಅನ್ನೋದೇನೇ ಗೊಂದಲದಲ್ಲಿದ್ವಿ. ಸೊ ಅದಕ್ಕೇ ಅದರಿಂದ ಮೀಶೋದಿಂದ ಏನೂ ಆರ್ಡ್ರ್ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಅದಕ್ಕೆ ಸಡನ್ ಅಲ್ವಾ, ಸೊ ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬಲೂನ್ಸ್ ತಂದುಬಿಡೋಣ ಅಂತಂದ್ಬಿಟ್ಟು ಹೊರಗಡೆ ಬಲೂನ್ಸ್ ತಂದುಬಿಟ್ವಿ. ಇದನ್ನೆಲ್ಲ ಮೀಶೋದೆಲ್ಲ ಎಂದು ಲಾಸ್ಟ್ ಟೈಮ್ ಪಾಪನ ಬರ್ತಡೇಗೇ ಆರ್ಡ್ರ್ ಮಾಡಿದ್ದೆ. ಸೊ ಆ ಪ್ಯಾಕೆ ಹೊಡೆದಿರಲಿಲ್ಲ, ಹಂಗೆ ಇತ್ತು. ಅದಕ್ಕೇ ಅದರಲ್ಲೇ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಅದರಲ್ಲೇ ಡೆಕೋರೇಷನ್ ಮಾಡಿದ್ವಿ. ಮತ್ತು ಈ ಫೋಟೋಸೂ ಅಷ್ಟೇ, ನನ್ನ ಹಸ್ಬೆಂಡ್ ಬರ್ತಡೇಗೆ ಏನಾಗಿತ್ತು, ಫೋಟೋಸ್ ಆಲ್ರೆಡಿ ನಮ್ಮ ಕಡೆ ಇದ್ವಲ್ಲ. ಸೊ ಪಿಂಟ್ರೆಸ್ಟಲ್ಲಿ ಒಂದ್ಸರಿ ನೋಡಿದ್ದೆ ಈ ಥರ ಫೋಟೋಸ್ ಡೆಕೋರೇಷನ್ ಮಾಡಿರೋದು. ಸೊ ಅದಕ್ಕೆ ಪಾಪಗೂ ಆ ಥರನೇ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ತನಕ 6 ಮಂತ್ ತನಕ ಅವ್ಳು ಫೋಟೋದು ಪ್ರಿಂಟ್ ಹಾಕಿಸಿ ಅದಕ್ಕೆ ಕಡೆ ಸ್ಪೇಸ್ ಬಿಡಿಸಿ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಅಂತ ಬರೆಸಿ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮೊದಲಿಗೆ ನನ್ನ ಪ್ಲ್ಯಾನ್ ಏನಿತ್ತು ಅಂತಂದರೆ ಈ ಥರ ಕ್ಲಿಪ್ ಟೈಪು ಲೈಟಿಂಗ್ಸ್ ಬರುತ್ತೆ ಮೀಶೋದಲ್ಲಿ, ಸೊ ಅದರಿಂದ ತರಿಸಿ ಈ ಥರ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಇವರೆಲ್ಲ ಏನು ಹೇಳಿದ್ರು, ಆ ಥರ ಮಾಡುತ್ತಂತಂದರೆ 12 ಫೋಟೋಸ್ ಮೇಲೆ ಬೇಕಾಗುತ್ತೆ. ಸೊ 1 ಇಯರ್ ಬರ್ತಡೇಗೆ ನೀನು ಮನೇಲಿ ಸೆಲೆಬ್ರೇಟ್ ಮಾಡ್ತೀರಾ, ಸೊ ಅವಾಗ ಮಾಡಿದ್ರೆ ಚೆನ್ನಾಗಿರ್ತೈತೆ. ಇವಾಗ ಸುಮ್ಮನೆ ಲೈಟಿಂಗ್ಸ್ ಎಲ್ಲ ಕಟ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಹಿಂಗೆ ಸಿಂಪಲ್ಲಾಗಿ ಈ ಥರ ಈಗ ತೋರಿಸ್ತಿದ್ದೀನಿ ನೋಡಿ, ನಾ ಫಸ್ಟ್ ಮಂತ್, ಸೆಕೆಂಡ್ ಮಂತ್ ಅಂದ್ಬಿಟ್ಟು ಈ ಥರನೇ ಡೆಕೋರೇಷನ್ ಮಾಡಿದ್ವಿ. ಸೊ ಹಿಂಗೆ ಮಾಡೋಣ ಅಂತಂದ್ಬಿಟ್ಟು ಈಗ ಬೇರೆ ಕಡೆ ಎಲ್ಲ ಮಧ್ಯದಲ್ಲೆಲ್ಲ ಸ್ಟಿಕ್ ಮಾಡಿದೆ ಫೋಟೋಸು ಕಾಣೋದಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಹ್ಯಾಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹ್ಯಾಂಗ್ ಮಾಡೋ ಥರನೇ ಪ್ಲ್ಯಾನ್ ಮಾಡಿ ಈ ಥರ ಮಾಡಿಬಿಟ್ವಿ ನಾವು. ಇನ್ನೊಂದು ಕಾಮಿಡಿ ಏನು ಅಂತಂದರೆ ಅವ್ರು ಸ್ಟಿಕ್ ಮಾಡ್ತಿದ್ದಾರೆ, ಕತ್ರಿ ನನ್ನ ಕೈಲೇ ಇದೆ. ಬಟ್ ಕತ್ರಿ ಎಲ್ಲೋಯ್ತು ಅಂತ ಹುಡುಕ್ತಾನೆ ಇದ್ದೆ. ನಾನು ಸಹ ಕತ್ರಿ ಎಲ್ಲೋಯ್ತು ಅಂತ ಹುಡುಕ್ತಾನೆ ಇದ್ದೆ. ಸೊ ಅವಾಗ ಆಂಟಿ ಹೇಳ್ತಾಯಿದ್ರು, ನಿನ್ನ ಕೈಲೇ ಇದೆ ನೋಡು ಅಂತ ಹೇಳಿಬಿಟ್ಟು. ಆಮೇಲಿಂದ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ಆಂಟಿಗೆ ಕತ್ರಿ ಕೊಡ್ತಿದ್ದೆ. ಆ ಗ್ಲೂ ಗಮ್ಮು ಅಷ್ಟೇ, ನಾನೇನು ಅಂದ್ಕೊಂಡಿದ್ದೆ, ಗ್ಲೂ ಗಮ್ಮು ಚೆನ್ನಾಗಿರೋದಿಲ್ಲ, ಸೊ ಕಮ್ಮಿ ಕ್ವಾಲಿಟಿ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿದೆ, ಅದು ಗ್ಲೂ ಗಮ್ಮು ಸಖತ್ತಾಗಿದೆ. ಸೊ ಎಷ್ಟು ಸ್ಟಿಕ್ಕಿ ಇದೆ ಅಂತಂದರೆ ಅಷ್ಟು ಗ್ಲೂ ಇದೆ ಅದರಲ್ಲಿ, ಸೂಪರಾಗಿದೆ ಮಾತ್ರ ಗ್ಲೂ ಗಮ್ಮು. ನೀವು ಕೂಡ ಬರ್ತಾ ಡೆಕೋರೇಷನ್ ಮಾಡೋಂಗಿದ್ರೆ ಈ ಥರ ಗ್ಲೂ ಗಮ್ಮೆ ತರಿಸ್ಕೊಳ್ಳಿ. ಯಾಕೆಂದರೆ ಅದು ಗೋಡೆಗೆ ಸ್ಟಿಕ್ ಮಾಡೋದು ಸಹ ಈ ಥರ ರಿಮೂವ್ ಮಾಡಿಬಿಡ್ಬೋದು. ಬೇರೆ ಏನೋ ಪ್ಲಾಸ್ಟಿಕ್ ನೀವು ಸ್ಟಿಕ್ ಮಾಡಿದ್ರಿ ಅಂತಂದರೆ ಅದರದ್ದು ಬಣ್ಣ ಸಹ ಗೋಡೆದು ಆಗಾಗೆ ಬಂದುಬಿಡುತ್ತೆ. ಸೊ ಬೇಡ, ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಗ್ಲೂ ಗಮ್ನ ತರಿಸಿದ್ದೆ. ಗ್ಲೂ ಗಮ್ ಮಾತ್ರ ತುಂಬ ಚೆನ್ನಾಗಿದೆ, ನೀವು ಕೂಡ ಹಾಗೆ ತರಿಸಿ. ಹೇಳಬೇಕಂತಂದರೆ ನಮ್ಮ ಅಕ್ಕನೂ ಮತ್ತು ಅಕ್ಕನ ಮಗಳು ಬರಬೇಕಿತ್ತು. ಅವರು ಮಾರ್ನಿಂಗ್ ಊರಿಗೆ ಹೊರಟಿದ್ದಾರೆ. ಸೊ ಅದಕ್ಕೆ ಪ್ಯಾಕಿಂಗ್ ಎಲ್ಲ ಇತ್ತಲ್ಲ, ಸೊ ಅದಕ್ಕೇ ಇಲ್ಲ ಲೇಟಾಗಿ ಬರ್ತೀನಿ ಅಂದ್ಬಿಟ್ಟು ಅವ್ರು ಲೇಟಾಗಿ ಬಂದರು. ಅದನ್ನೇ ಹೇಳ್ತಿದ್ವಿ, ಎಷ್ಟು ಬೇಗ ಬಂದಿದ್ದೀರಾ ಡೆಕೋರೇಷನ್ ಮಾಡೋಕ್ಕೆ, ನಾವೆಲ್ಲ ಮುಗಿಸಿದ್ಮೇಲೆ ಬಂದಿದ್ದೀರಾ ಅಂತ ಅವ್ರು ನಗ್ತಾಯಿದ್ರು.
ಮತ್ತು ಅಪೂರ್ವನೂ ಅದನ್ನೇ ಹೇಳ್ತೀನಿ, ನಾನು ವ್ಲಾಗಿಗೆ ಬರ್ತೀನಿ ಡೆಕೋರೇಷನ್ ವ್ಲಾಗಿಗೆ ಅಂತ. ಪಾಪ ಕೊನೆಗೂ ಬರೋಕ್ಕೆ ಆಗಲಿಲ್ಲ ಅವಳು. ಆಮೇಲಿಂದ ಲೇಟಾಗಿ ಬಂದರು ಅವರು. ಬರೋ ಅಷ್ಟರಲ್ಲಿ ಆಲ್ರೆಡಿ ನಾವು ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ವಿ. ಇವತ್ತು ಡೆಕೋರೇಷನ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬಂದಿದೆ ಡೆಕೋರೇಷನ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಇವತ್ತಿನ ಕಂಪ್ಲೀಟ್ ವ್ಲಾಗ್. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.